ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಸರ್ಕಾರಿ ರಸ್ತೆ. ಇದು ತಾರ್ ರೋಡಿಂದ ಬರುವಂತಹ ಒಂದು ಸಬ್ ರಸ್ತೆ. ಇದು ಕೂಡ ಒಂದು ಚೈನ್ ರಸ್ತೆ. ಇದು ಸ್ಟೇಟ್ ಹೈವೇಗೆ ಹತ್ತಿರ ಇದೆ ಈ ರಸ್ತೆ. ಇದು ಕಂಟಿನ್ಯೂ, ಇದು ಲ್ಯಾಂಡ್ಸ್ ಮಾತ್ರ. ಸೊ ಇದು ತಾರ್ ರೋಡಿಂದ 1 ಕಿಲೋಮೀಟ್ರು ಇದೇ ರೀತಿ ಮಡ್ ರಸ್ತೆ, ಬಟ್ ವಿಶಾಲವಾಗಿರುವಂತಹ ರಸ್ತೆ. ಇದು ಒಂದು ಚೈನ್ ರಸ್ತೆ. ಇದು ಸರ್ಕಾರಿ ರಸ್ತೆ. ಇದು ಮ್ಯಾಪಲ್ಲಿ ಇರುವಂಥದ್ದು. ಎಲೆಕ್ಟ್ರಿಕ್ ಲೈನು ಈ ಲ್ಯಾಂಡ್ ತನಕ ಕೂಡ ಬಂದಿದೆ. ಈ ರಸ್ತೆಗೆ ಅಟ್ಯಾಚ್ ಆಗಿ ಒಂದು 40 ಎಕರೆ ಒಂದು ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಸುಮಾರು ಒಂದು 10 ಸರ್ವೆ ನಂಬರ್ ಬರುತ್ತೆ. ಏನು ಈ ಕಟ್ಟೆ ಇದೆಯಲ್ಲ, ಕಟ್ಟೆ ಈ ಭಾಗಕ್ಕೆ ಮಾರಾಟಕ್ಕೆ ಇರುವಂತಹ ಸರ್ವೆ ನಂಬರ್ಸ್ ಇದು. ಇವೇನು 10 ಫ್ಯಾಮಿಲಿ ಇದೆಯಲ್ಲ ಎಲ್ಲನೂ ಕೂಡ ಜನರಲ್ಲೇ. ಈ ಟೋಟಲ್ ಎಕ್ಸ್ಟೆಂಟಲ್ಲಿ ನಿಮಗೆ ಸ್ಟಾರ್ಟಿಂಗು ಒಂದು 15 ಎಕರೆ ರಿಜಿಸ್ಟರ್ಡ್ ಇದೆ. ಸಾಯಿಲ್ ಕೂಡ ರೆಡ್ ಸಾಯಿಲ್. ಇದು ಅಷ್ಟೊಂದು ಡಾರ್ಕ್ ರೆಡ್ ಅಲ್ಲ, ಮಿಕ್ಸ್ ಇದೆ, ಎಲ್ಲ ರೆಡ್ ಇದೆ, ಬ್ರೌನ್ ಇದೆ. ಸೊ ಹೀಗೆ ಇದು ಊಟಿ ರೋಡಿಂದ ಒಂದು 7 ಕಿಲೋಮೀಟ್ರ್ ಆಗುತ್ತೆ. 7 ಕಿಲೋಮೀಟರ್ಸ್ ಈ ಒಂದು ಸ್ಪಾಟಿಗೆ ಊಟಿ ರೋಡಿಂದ. ಇದು ಮೈಸೂರು ರಿಂಗ್ ರೋಡಿಂದ 36 ಕಿಲೋಮೀಟ್ರ್ ಆಗುತ್ತೆ. 36 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್ ಆ್ಯಂಡ್ 7 or 8 ಕಿಲೋಮೀಟರ್ಸ್ ಫ್ರಮ್ ಊಟಿ ರೋಡ್. ಸೊ ಇದು ಒಂದೇ ಬೌಂಡ್ರಿ 1/1 ಸಿಗುತ್ತೆ. $20 lakhs ಫರ್ ಎಕರ್ ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯೇಷನ್ ಇದೆ. ಸೊ ಇದು ಒಂದು ಬೌಂಡ್ರಿ ಇದೆ. ವ್ಯವಸಾಯಕ್ಕೆ ತುಂಬ ಚೆನ್ನಾಗಿದೆ ಮಣ್ಣಿದು. ನೋಡಿ, ಮಣ್ಣು ಈ ರೀತಿ ಇದೆ, ಫ್ಲ್ಯಾಟ್ ಆಗಿದೆ ಭೂಮಿ. ಇದೆಲ್ಲ ಏನು ಈ ಒಂದು ಎಂಟಿ ಲ್ಯಾಂಡ್ ಇದೆಲ್ಲ ಇದು ಕೂಡ ಮಾರಾಟಕ್ಕೆ ಇರುವಂಥದ್ದು. ಸುಮಾರು ಒಂದು 10 ಸರ್ವೆ ನಂಬರ್ ಬರುತ್ತೆ. ಸೊ ಇಲ್ಲಿಗೆ ರಸ್ತೆ ಬರುತ್ತೆ ಇದು ಇಲ್ಲಿಗೆ. ಸೊ ಇದು ಈಸ್ಟ್ ಫೇಸಿಂಗ್ ಆಗುತ್ತೆ. ಈ ಪ್ರಕಾರ ಇಲ್ಲಿ ಗೇಟ್ ಹಾಕೊಬೋದು. ಒಂದು ಬೌಂಡ್ರಿ ಇದೆ. ಸೊ ಇದಕ್ಕೆ 2 ಕಡೆ ರಸ್ತೆ ಇದೆ. ಇದಕ್ಕೆ ಈಗ ಆಲ್ರೆಡಿ ಒಂದು ಏನು ಕಾರು ನಿಂತಿರೋದ್ರಿಂದ ಒಂದು ರಸ್ತೆ ತೋರಿಸಿದ್ರಲ್ಲ, ಇದು ಸ್ಟ್ರೈಟ್ ರಸ್ತೆ. ಇದು ತಾರ್ ರೋಡಿಂದ 1 ಕಿಲೋಮೀಟ್ರ್. ಇದಕ್ಕೆ ಸ್ಟೇಟ್ ಹೈವೇಯಿಂದ ಈ ಒಂದು ಜಾಗಕ್ಕೆ ಒಂದು 2.5 to 3 ಕಿಲೋಮೀಟ್ರ್ ಆಗುತ್ತೆ. ಎಂಟೈರ್ ಬೌಂಡ್ರಿ ಇದೇ ರೀತಿ ಇರೋದು. ಬಟ್ ಇದು ಬ್ಲ್ಯಾಕ್ ಸಾಯಿಲ್ ಅಲ್ಲ, ಇದು ಬ್ಲ್ಯಾಕ್ ಇಲ್ಲೋ ಇಲ್ಲ. ಇದು ಸೊ ಲ್ಯಾಂಡ್ ಮಾತ್ರ ತುಂಬ ಚೆನ್ನಾಗಿದೆ, ಒಳ್ಳೆ ಫ್ಲ್ಯಾಟ್ ಆಗಿದೆ ಭೂಮಿ. ಇದು ತಾರ್ ರೋಡಿಂದ 1 ಕಿಲೋಮೀಟ್ರ್. ಇದಕ್ಕೆ ಮೈಸೂರಿಗೆ ತುಂಬ ಹತ್ರ ಇದೆ. ಅದು ಈ ಪ್ರೈಸಲ್ಲಿ ಈ ಥರ ಒಂದು ದೊಡ್ಡ ಎಕ್ಸ್ಟೆಂಟು ಸಿಗೋದು ತುಂಬ ರೇರು. ಸೊ ಯಾರಾದರೂ ಇನ್ವೆಸ್ಟರ್ಸು ಅಥವಾ ಈ ಲ್ಯಾಂಡ್ ಫ್ಯೂಚರ್ ಉಪಯೋಗ ಆಗುತ್ತೆ ಅನ್ನೋರು ಸೊ ಇದನ್ನು ತೆಗೆದಿಟ್ಕೊಬೋದು. ತುಂಬ ಚೆನ್ನಾಗಿದೆ. ರೆಡ್ ಸಾಯಿಲ್ ಇದು. ಸೊ ಟೋಟಲ್ ಎಲ್ಲ ಮಿಕ್ಸ್ ಇದೆ ಇದು. ಬಟ್ ಬ್ಲ್ಯಾಕ್ ಅಂತೂ ಇಲ್ಲವೇ ಇಲ್ಲ ಇಲ್ಲಿ. ಒಟ್ಟಲ್ಲಿ ಈ ಪ್ರಾಜೆಕ್ಟ್ ಮುಗಿಬೇಕಾದ್ರೆ ಕಡಿಮೆ ಅಂದರೂ ಕೂಡ ಒಂದು 4 ರಿಂದ 5 ತಿಂಗಳಾಗುತ್ತೆ. ಏನು ಟೋಟಲ್ ಎಕ್ಸ್ಟೆಂಟ್ ಇದೆಯಲ್ಲ, ಇದನ್ನು ಒಂದು 15 ರಿಂದ 20 ಎಕರೆ ರಿಜಿಸ್ಟ್ರ್ ಕೊಡ್ತೀವಿ. ದೆನ್ ಮಿಕ್ಕಿದ್ದು ಬೇಕಾದ್ರೆ ನಿಮಗೆ ಒಟ್ಟಿಗೆ MI ಬೇಕಾದ್ರೆ ಮಾಡಿಕೊಡ್ತೀವಿ.
ಅಲ್ಲ, ಯಾವ್ಯಾವುದು ರಿಜಿಸ್ಟರ್ಡ್ ಇದೆ ಅದನ್ನು ಬೇಕಾದ್ರೆ ನೀವು ಮಾಡ್ಕೋತೀವಿ ಅಂದ್ರೂ ಕೂಡ ರೆಡಿ. ಸೊ ಈಗ ಇದು ಈ ಪ್ರಾಜೆಕ್ಟ್ ಒಂಥರ ಮಲ್ಟಿಪರ್ಪಸ್ ಥರನೂ ಕೂಡ ಇದೆ. ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಆ ರೀತಿ ಬೇಕಾದ್ರೆ ರಿಜಿಸ್ಟರ್ ಮಾಡ್ತಾ ಹೋಗ್ತಾರೆ. ಸೊ ಇದೆಲ್ಲ ಮುಗಿಬೇಕಾದ್ರೆ ಒಂದು 5 ತಿಂಗಳು ಕಾಲಾವಕಾಶ ಹಾಗೆ ಆಗುತ್ತೆ. ಅಣ್ಣ ಅದೇನು ಕೆರೆನಾ ಅದು? ನೀರಲ್ಲಿ ಹಳ್ಳಲ್ವಾ? ಸೊ ಅದು ಏನು ಬೇಲಿ ಇದೆ ನೋಡಿ, ಅದು ನೀರಲ್ಲಿ ಹಳ್ಳ. ಅದು ಆಲ್ರೆಡಿ ದೊಡ್ಡ ಕಾಲುವೆ. ಅದು ನೀರು ಯಾವಾಗಲೂ ಹರಿತಾ ಇರುತ್ತೆ. ಅಲ್ಲಿ ಒಂದು ಡ್ಯಾಮ್ ಇದೆ, ಡ್ಯಾಮಿಂದ ನೀರು ಯಾವಾಗಲೂ ಫ್ಲೋ ಆಗುತ್ತೆ. ಇದು ನಮ್ಮ ನಂಜನಗೂಡು ಕಪಿಲಾ ನದಿಗೆ ಹೋಗುತ್ತೆ ನೀರದು. ಅಲ್ಲಿ ತೆಂಗಿನ ಮರ ಕಾಣ್ತಿದೆ ನೋಡಿ, ಅದು ದಾಟಿದ್ರೆ ತಾರ್ ರೋಡ್ ಇದೆ. ಅಲ್ಲಿ ಒಂದು ದೊಡ್ಡ ಡ್ಯಾಮ್ ಇದೆ, ಆ ಡ್ಯಾಮಿಂದ ನೀರು ಫ್ಲೋ ಆಗುತ್ತೆ. ಸೊ ಈ ಏನು ಹಂಚಿದೆಯಲ್ಲ, ಇದೆಲ್ಲ ಈ ಕಾಲುವೆ ಅಂಚಲ್ಲೇ ಬರುವಂಥದ್ದು ಇದು. ಸೊ ಹಾಗಾಗಿ ವಾಟರ್ ಸೋರ್ಸು ಏನು ತೊಂದರೆ ಇಲ್ಲ, ನೀರಂತೂ ಸಫಿಷಿಯೆಂಟ್ ವಾಟ್ರ್ ಇದೆ. ಸೊ ಟೋಟಲ್ 40 ಎಕರೆ ಒಂದು ಜನರಲ್ ಪ್ರಾಪರ್ಟಿ ಇದು ಮಾರಾಟಕ್ಕೆ ಇರುವಂಥದ್ದು. ನೋಡಿ ಎಲ್ಲ ಏನು ಆ ಬೇಲಿ ತನಕ ಇದೆಯಲ್ಲ, ಅದೆಲ್ಲ ಅಲ್ಲಿ ತನಕ ಕೂಡ ಇದು ಇದೆ. ಇದಕ್ಕೆ 2 ಕಡೆ ರಸ್ತೆ ಇದೆ. ಬಟ್ ಮೇಯ್ನಾಗಿ ಆಲ್ರೆಡಿ ನಾನೀಗ ಒಂದು ಕಾರ್ ನಿಂತಿರೋ ರಸ್ತೆ ತೋರಿಸಿದ್ದೀನಲ್ಲ, ಅದಕ್ಕೆ ಕರೆಕ್ಟ್ ರಸ್ತೆ ಇದಕ್ಕೆ. ಅದು ಕೂಡ ಒಂದು ರಸ್ತೆ ಇದೆ. ಇದಕ್ಕೆ ಇನ್ನು ಮತ್ತೊಂದು ರಸ್ತೆ ಇದೆ. ಸೊ 1 more ರೋಡ್ ಆಲ್ಸೋ ಅವೈಲಬಲ್. ಸೊ ಇದಕ್ಕೆ 2 ಕಡೆ ರಸ್ತೆ ಇದೆ. ಸೊ ಅದು ನೀರಲ್ಲಿಯ ನಾಲೆ. ಇದು ನೀರು ಯಾವಾಗಲೂ ನೀರು ಫ್ಲೋಯಿಂಗ್ಲೂ ಇರುತ್ತೆ. ಸೊ ಯಾರಾದರೂ ಇದೊಂದು ದೊಡ್ಡ ಎಕ್ಸ್ಟೆಂಟ್ ಏನಿದೆಯಲ್ಲ, ಇದೊಂದು ಕೌ ಫಾರ್ಮ್ ಮಾಡೋರು, ಆಶ್ರಮ ಮಾಡೋರು ಒಂಥರ ಭಾಳ ಚೆನ್ನಾಗಿದೆ. ಒಳ್ಳೆ ವ್ಯೂಸ್ ಕೂಡ ಚೆನ್ನಾಗಿದೆ ಸುತ್ತಮುತ್ತ. ಏನು ಈ ಗಿಡಗಳೆಲ್ಲ ಬೆಳ್ಕೊಂಡಿದೆಯಲ್ಲ, ಇದೇನು ದೊಡ್ಡ ವಿಚಾರ ಅಲ್ಲ. ಇದು ಒಂದು ವಾರ JCB ನಲ್ಲಿ ಇದು ಕ್ಲೀನ್ ಮಾಡೋವಂಥದ್ದು. ಸೊ ಅವಾಗ ಭೂಮಿ ಆಗಿ ಇನ್ನೂ ಫುಲ್ ಚೆನ್ನಾಗಿ ಕಾಣುತ್ತೆ ಅವಾಗ. ನೋಡಿ ಅದೆಲ್ಲ ಇದೆ, ಏನು ಬೆಳ್ಕೊಂಡಿದ್ದಾರೆ ಮುಳ್ಳೆಲ್ಲ ಇದೆಯಲ್ಲ, ಅದು ಮಧ್ಯೆ ನಾಲೆ ಬರುತ್ತೆ. ನಾಲೆ ನಾಚ್ಕೊಂಡು ಕೂಡ ಒಂದು 6-7 ಎಕರೆ ಬರುತ್ತೆ. ಈ ಕಾಲುವೆ ಏನಿದೆಯಲ್ಲ, ಈ ಕಾಲುವೆಯಿಂದ ಇದು ಪಕ್ಕಕ್ಕೂ ಕೂಡ ಒಂದು 6-7 ಎಕರೆ ಇದೆ. ಇನ್ ಕೇಸ್ ಅದು ನಿಮ್ಗೆ ಒಂದು ಬೇಡ ಅಂತಂದ್ರೂ ಕೂಡ ತೊಂದರೆ ಇಲ್ಲ. ಏನು ಈ ಒಂದು ಆ ರೋಡಿಂದ ಈ ಕೊನೆ ಎಂಡಲ್ಲಿ ಈ ನಾಲೆ ತನಕ ಚಾಚಿದೆಯಲ್ಲ ಲ್ಯಾಂಡ್, ಇದು ಅಲ್ಲಿ ತನಕ ಕೂಡ ನೀವು ಮಾಡ್ಬೋದು. ಸೊ ಟೋಟಲ್ ಒಂದು 40 ಎಕರೆ ರೆಡಿ ಇದೆ. ಸೊ ಸಮಯ ಬಂದು ಒಂದು 5 ತಿಂಗಳು ಆಗುತ್ತೆ. ಈ ಬಿಟ್ವೀನ್ 5 ಮಂತ್ಸಲ್ಲಿ ನೀವು ರಿಜಿಸ್ಟ್ರಿಗೆ ರೆಡಿ ಇರೋದೆಲ್ಲ ನೀವು ಸ್ಟಾರ್ಟೇ ಮಾಡ್ಕೋಬೋದು, ರಿಜಿಸ್ಟರ್ ಮಾಡ್ಕೊಬೋದು ಇವಾಗ. ಸೊ ಈ ಒಂದು ವ್ಯವಸ್ಥೆ ಈ ಒಂದು ಪ್ಲ್ಯಾಟಲ್ಲಿದೆ. ಒಂದು 10 ಸರ್ವೆ ನಂಬರ್ ಬರುತ್ತೆ. ಇದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ಗೆ ಬರುತ್ತೆ. ಇದು ಮೈಸೂರು ರಿಂಗ್ ರೋಡ್ಗೆ ಒಂದು 40 ಕಿಲೋಮೀಟ್ರ್ ಆಗಲ್ಲ, ಒಂದು 36ರಿಂದ 37 ಕಿಲೋಮೀಟ್ರ್ ಆಗುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಟ್ ಇನ್ನೊಂದು ವಿಚಾರ ಏನಂತಂದರೆ, ಈ ಪ್ರಾಪರ್ಟಿಯಲ್ಲಿ ಇರುವಂತಹ ಪ್ರತಿಯೊಂದು ವಾಸ್ತವಾಂಶವನ್ನು ಇಲ್ಲಿ ಕಂಪ್ಲೀಟ್ ವಿವರಣೆ ಮಾಡಿದ್ದೇನೆ. ಸೊ ತಾವು ಬಂದು ವಿಸಿಟ್ ಮಾಡಿದ್ರೂ ಕೂಡ ಇಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆಗಬಾರ್ದು. ಸೊ ಕ್ಲೀನಾಗಿ ನಾನು ಡೀಟೇಲ್ಗೆಲ್ಲ ವಿವರಣೆ ಎಕ್ಸ್ಪ್ರೆಷನ್ ಮಾಡಿದ್ದೇನೆ. ಓಕೆ, ಒನ್ಸ್ ಅಗೈನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅವ್ನು ನನ್ನ ಫೋನ್ ನಂಬರ್ ಕೊಟ್ಬಿಡು, ಮಾಡಿದ್ರೆ ನಾವು ಹೋಗೋಣ. 2 ನಿಮಿಷ ನಿಲ್ಸಿ ನಾನು ಈಗ